Namaste, dear learners. Today we will discuss about Martin Luther King Jr. Martin Luther King Jr.'s earlier name was Michael King Jr. He was born on 15th of January 1928 at Atlanta, Georgia, United States of America. He was a minister and an activist. He was died on 4th of April 1968. Martin Luther King is known for campaigning for the rights of African Americans during the civil rights movement of the 1950s and 1960s. Martin Luther King Jr. was born in the United States of America to African American parents. At birth, he was named Michael King, but his father later changed his name to Martin Luther King Jr. ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಅವರು ಅಮೇರಿಕಾ ದೇಶದಲ್ಲಿ ಆಫ್ರಿಕನ್ ಅಮೇರಿಕನ್ ತಂದೆ ತಾಯಿಗಳಿಗೆ ಹುಟ್ಟಿದಂತಹ ಒಬ್ಬ ಮಗು. ಮೊದಲಿನ ಅವರ ಹೆಸರು ಮೈಕಲ್ ಕಿಂಗ್. ನಂತರ ಅವರ ತಂದೆ ಅವರ ಹೆಸರನ್ನು ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಎಂದು ಬದಲಾಯಿಸುತ್ತಾರೆ. ವೆನ್ ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ವಾಸ್ ಗ್ರೋಯಿಂಗ್ ಅಪ್, ಲೈಫ್ ವಾಸ್ ಹಾರ್ಡ್ ಫಾರ್ ಆಫ್ರಿಕನ್ ಅಮೇರಿಕನ್ಸ್. ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಅವರು ಬೆಳೆಯುವಂತಹ ಸಮಯದಲ್ಲಿ, ಪ್ರಬುದ್ಧರಾಗುವಂತಹ ಸಮಯದಲ್ಲಿ ಆಫ್ರಿಕನ್ ಅಮೇರಿಕನ್ಸರ ಜೀವನ ಬಹಳಷ್ಟು ಕಷ್ಟದಾಯಕವಾಗಿತ್ತು. ಬಹಳಷ್ಟು ತೊಂದರೆಗಳನ್ನು ಎದುರಿಸುವಂತಹ ಪರಿಸ್ಥಿತಿ ಅವರದಾಗಿತ್ತು. ಬ್ಲ್ಯಾಕ್ ಪೀಪಲ್ ವೇರ್ ಸಫರಿಂಗ್ ಅ ಲಾಟ್. ದ ಬ್ಲ್ಯಾಕ್ ಪೀಪಲ್ ವೇರ್ ಬೀಯಿಂಗ್ ಆಪ್ರೆಸ್ಡ್ ಬೈ ದ ವೈಟ್ ಪೀಪಲ್ ಇನ್ ಅಮೇರಿಕಾ. ಕರಿ ಜನರ ಮೇಲೆ ನೂರಾರು ದಬ್ಬಾಳಿಕೆಗಳು, ಅತ್ಯಾಚಾರಗಳು, ಅನಾಚಾರಗಳು ನಡೆಯುತ್ತಿರುವುದನ್ನು ನೋಡುತ್ತಾ ಮಾರ್ಟಿನ್ ಲೂಥರ್ ಕಿಂಗ್ ಅವರು ಬೆಳೆಯುತ್ತಾರೆ. ದ ಸದರ್ನ್ ಯುನೈಟೆಡ್ ಸ್ಟೇಟ್ಸ್ ಆಪರೇಟೆಡ್ ಅಂಡರ್ ದ ಜಿಮ್ ಕ್ರೋ ಲಾಸ್ ದಟ್ ಕೆಪ್ಟ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಪೀಪಲ್ಸ್ ಸಪರೇಟೆಡ್ ಇನ್ ವಾಟ್ ವಾಸ್ ಕಾಲ್ಡ್ ಸೆಗ್ರಿಗೇಷನ್. ದಕ್ಷಿಣ ಅಮೇರಿಕಾದ ಎಲ್ಲ ರಾಜ್ಯಗಳು ಜಿಮ್ ಕ್ರೋ ಲಾಸ್ ಅನ್ನುವಂತಹ ಕಾನೂನುಗಳನ್ನು ಜಾರಿಯಲ್ಲಿ ತಂದು ಕಪ್ಪು ಜನರನ್ನು ಬಿಳಿಯ ಜನರಿಂದ ಸಪರೇಟಾಗಿಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ವು. ಮತ್ತು ಇದನ್ನು ಸೆಗ್ರಿಗೇಷನ್, ಡಿವೈಡ್ ಅನ್ನುವಂತಹ ಮಾತಿನಿಂದಲೂ ಕೂಡ ಕರೆಯಲಾಗ್ತದೆ. ಬ್ಲ್ಯಾಕ್ ಪೀಪಲ್ ಹ್ಯಾಡ್ ಡಿಫ್ರೆಂಟ್ ಸ್ಕೂಲ್ಸ್. ಕರಿಯ ಜನರಿಗಾಗಿಯೇ ಸಪರೇಟ್ ಶಾಲೆಗಳನ್ನು ತೆರೆಯಲಾಗಿತ್ತು, ಕಾಲೇಜುಗಳನ್ನು ತೆರೆಯಲಾಗಿತ್ತು, ವಿಶ್ವವಿದ್ಯಾಲಯಗಳನ್ನು ತೆರೆಯಲಾಗಿತ್ತು. ಹಾಗೂ ಕರಿಯರು ಬಿಳಿಯರು ಉಪಯೋಗಿಸುವಂತಹ ಟಾಯ್ಲೆಟ್ಸ್ಗಳನ್ನು ಸಹಿತ ಉಪಯೋಗ ಮಾಡುವುದಕ್ಕೆ ಅನುಮತಿ ಇರಲಿಲ್ಲ. ಡಿಫ್ರೆಂಟ್ ಸ್ಕೂಲ್ಸ್, ಟಾಯ್ಲೆಟ್ಸ್ ಆ್ಯಂಡ್ ಇವನ್ ಸೆಕ್ಷನ್ಸ್ ಆಫ್ ದ ಬಸ್ ಟು ವೈಟ್ ಪೀಪಲ್. ಹಾಗೂ ಎಲ್ಲೇ ಯಾವುದೇ ಪ್ರದೇಶಕ್ಕೆ ಹೋದರೂ, ಸಾರ್ವಜನಿಕ ಒಂದು ಸ್ಥಳಕ್ಕೆ ಹೋದರೂ ಕೂಡ ಅಲ್ಲಿ ವೈಟ್ಸ್ ಓನ್ಲಿ ಅನ್ನುವಂತಹ ನಾಮಫಲಕಗಳನ್ನು ನಾವು ನೋಡಬಹುದಾಗಿತ್ತು. ಅಂತಹ ಒಂದು ಬಹಳಷ್ಟು ವಿಷಮವಾದಂತಹ ಪರಿಸ್ಥಿತಿ ಅಮೇರಿಕಾ ದೇಶದಲ್ಲಿ ಇತ್ತು. ದೇ ವೇರ್ ಆಲ್ಸೋ ಡಿನೈಡ್ ದ ರೈಟ್ ಟು ವೋಟ್ ಇನ್ ಎಲೆಕ್ಷನ್ಸ್. ದ ಬ್ಲ್ಯಾಕ್ ಪೀಪಲ್ ವೇರ್ ಆಲ್ಸೋ ನಾಟ್ ಗಿವನ್ ವೋಟಿಂಗ್ ರೈಟ್. ಅವರಿಗೆ ಮತದಾನದ ಹಕ್ಕನ್ನು ಕೂಡ ಕೊಡಲಾಗಿರಲಿಲ್ಲ. ಮಾರ್ಟಿನ್ ಲೂಥರ್ ಕಿಂಗ್ ಹ್ಯಾಡ್ ಹಿಸ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಫ್ ಸೆಗ್ರಿಗೇಷನ್ ಅಟ್ ಜಸ್ಟ್ 6 years old. ಮಾರ್ಟಿನ್ ಲೂಥರ್ ಕಿಂಗ್ ಅವರು ಕೇವಲ 6 ವರ್ಷದ ಬಾಲಕನಾಗಿದ್ದಾಗಲೇ ಆ ಕರಿ ಜನಾಂಗದ ಮೇಲೆ ಬಿಳಿಯರು ಮಾಡುವಂತಹ ದಬ್ಬಾಳಿಕೆ, ಅತ್ಯಾಚಾರ, ಅನಾಚಾರಗಳ ಒಂದು ದರ್ಶನವಾಗ್ತದೆ. ವೆನ್ ಹಿ ವಾಸ್ ಟೋಲ್ಡ್ ದಟ್ ಹಿ ವಾಸಂಟ್ ಅಲೌಡ್ ಟು ಪ್ಲೇ ವಿತ್ ಹಿಸ್ ವೈಟ್ ಫ್ರೆಂಡ್ ಎನಿಮೋರ್, ಹಿಸ್ ಫ್ರೆಂಡ್ಸ್ ಫಾದರ್ ವುಡಂಟ್ ಅಲೌ ಇಟ್. ಮಾರ್ಟಿನ್ ಲೂಥರ್ ಕಿಂಗ್ ಅವರು 6 ವರ್ಷದವರಾಗಿದ್ದಾಗ ಅವರ ಒಬ್ಬ ಸ್ನೇಹಿತ, ಬಿಳಿಯ ಜನಾಂಗದ ಸ್ನೇಹಿತನನ್ನು ಅವರ ತಂದೆ ಈ ಮಾರ್ಟಿನ್ ಲೂಥರ್ ಕಿಂಗ್ ಅವರ ಜೊತೆ ಆಟವನ್ನು ಆಡುವುದಕ್ಕೆ ಬಿಡುವುದಿಲ್ಲ. ಆವಾಗಲೇ ಮಾರ್ಟಿನ್ ಲೂಥರ್ ಕಿಂಗ್ ಅವರಿಗೆ ಕರಿಯ ಜನರ ಮೇಲೆ ಆಗುವಂತಹ ದಬ್ಬಾಳಿಕೆಯ ಕುರಿತು ಅರಿವಾಗಿತ್ತು ಅಂತ ಹೇಳಬಹುದು. ಹಿಸ್ ಫಸ್ಟ್ ಮೇಜರ್ ರೋಲ್ ಇನ್ ದ ಸಿವಿಲ್ ರೈಟ್ಸ್ ಮೂವ್ಮೆಂಟ್ ಕೇಮ್ ಇನ್ 1955. 1955ರಲ್ಲಿ ಮಾರ್ಟಿನ್ ಲೂಥರ್ ಕಿಂಗ್ ಅವರು ನಾಗರಿಕ ಹಕ್ಕುಗಳ ಹೋರಾಟದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ. ಅಟ್ ದ್ಯಾಟ್ ಟೈಮ್ an African American lady called Rosa Parks was traveling in a bus. ರೋಸಾ ಪರ್ಕ್ಸ್ ಅನ್ನುವಂತಹ ಒಬ್ಬ
ಖರೀ ಜನಾಂಗದ ಹೆಣ್ಣುಮಗಳು ಒಂದು ಬಸ್ನಲ್ಲಿ, ನಿಗ್ರೋ ಜನಾಂಗದ ಹೆಣ್ಣುಮಗಳು ಬಸ್ಸಿನಲ್ಲಿ ಪ್ರಯಾಣವನ್ನು ಮಾಡ್ತಿರ್ತಾಳೆ. ಆವಾಗ ಬಂದಂತಹ ಒಬ್ಬ ಬಿಳಿ ಜನಾಂಗದ ವ್ಯಕ್ತಿ ಸೀಟನ್ನು ಬಿಟ್ಟುಕೊಡು ಎಂದಾಗ ಅವಳು ಅದಕ್ಕೆ ಒಪ್ಪದೇ ಹೋದಾಗ ಅವಳನ್ನು ಪೊಲೀಸರು ಬಂಧಿಸ್ತಾರೆ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಮಾರ್ಟಿನ್ ಲೂಥರ್ ಕಿಂಗ್ ಅವರು ಸರ್ಕಾರದ ವಿರುದ್ಧ, ವ್ಯವಸ್ಥೆಯ ವಿರುದ್ಧ ಬಂಡೆದ್ದು ತಮ್ಮನ್ನು ತಾವು ನಾಗರಿಕ ಹಕ್ಕುಗಳ ಹೋರಾಟದಲ್ಲಿ ತೊಡಗಿಸಿಕೊಳ್ತಾರೆ. ರೋಸಾ ಪಾರ್ಕ್ ಘಟನೆಯಿಂದ ಮನನೊಂದಂತಹ ನಿಗ್ರೋ ಜನರು, ಆಫ್ರಿಕನ್ ಅಮೇರಿಕನ್ ಪೀಪಲ್ ಸ್ಟಾರ್ಟೆಡ್ ಅ ರಿವೋಲ್ಟ್ ಅಗೇನೆಸ್ಟ್ ದ ವೈಟ್ ಪೀಪಲ್. ಬಿಳಿಯ ಜನರ ವಿರುದ್ಧ ಹೋರಾಟವನ್ನು ಸಂಘಟನೆ ಮಾಡುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗೂ ಮಾರ್ಟಿನ್ ಲೂಥರ್ ಕಿಂಗ್ was the leader of this outrage, this revolt against the white people. And the struggle went on for 381 days. And finally, a court ruled that such segregation laws should no longer be recognized. ಕೊನೆಯದಾಗಿ 381 ದಿನಗಳ ನಿರಂತರ ಹೋರಾಟದ ನಂತರ ಅಮೇರಿಕಾ ದೇಶದ ಒಂದು ನ್ಯಾಯಾಲಯ ಈ ರೀತಿಯ ಕಾನೂನುಗಳು ತಪ್ಪು ಎನ್ನುವಂತಹ ಒಂದು ನಿರ್ಧಾರಕ್ಕೆ ಬಂದು ಒಂದು ಜಜ್ಮೆಂಟನ್ನು ಕೊಡುತ್ತದೆ. ಮಾರ್ಟಿನ್ ವಾಸ್ ಅ ಗ್ರೇಟ್ ಬಿಲೀವರ್ ಇನ್ ಪೀಸ್ಫುಲ್ ಪ್ರೊಟೆಸ್ಟ್ ಇನ್ಸ್ಪೈರ್ಡ್ ಬೈ ದ ಇಂಡಿಯನ್ ಆಕ್ಟಿವಿಸ್ಟ್ ಮಹಾತ್ಮ ಗಾಂಧಿ. ಮಾರ್ಟಿನ್ ಲೂಥರ್ ಕಿಂಗ್ ವಾಸ್ ಇನ್ಸ್ಪೈರ್ಡ್ ಬೈ ದ ಫಿಲಾಸಫಿ ಆಫ್ ಮಹಾತ್ಮ ಗಾಂಧೀಜಿ, ದಟ್ ಈಸ್ ಟ್ರುತ್ ಆ್ಯಂಡ್ ನಾನ್ ವೈಲೆನ್ಸ್. he conducted all the protests peacefully. ಅವರು ಎಲ್ಲ ಹೋರಾಟಗಳನ್ನು ಕೂಡ ಶಾಂತಿಯುತವಾಗಿಯೇ ಹೋರಾಟಗಳನ್ನು ಮಾಡ್ತಾ ಇದ್ದರು. ಬಿಕಾಸ್ ಅವರು ಮಹಾತ್ಮ ಗಾಂಧೀಜಿಯವರ ತತ್ವಾದರ್ಶಗಳಿಂದ ಬಹಳಷ್ಟು ಪ್ರಭಾವಿತರಾಗಿ ತಮ್ಮ ಜೀವನದಲ್ಲಿಯೂ ಅಶಾಂತಿ ಎನ್ನುವಂತಹ ಒಂದು ತತ್ವವನ್ನು, ಆದರ್ಶವನ್ನು ಅಳವಡಿಸಿಕೊಂಡಿದ್ದರು. ಕೆಲವೊಂದಿಷ್ಟು ಸಮಯ ದ ಪೊಲೀಸ್ ಆರಕ್ಷಕ ದಳಗಳು ಬಂದು ಶಾಂತಿಯುತವಾಗಿ ಹೋರಾಟ ಮಾಡುವಂಥ ಜನರ ಮೇಲೆ ದಾಳಿಯನ್ನು ಮಾಡಿದ್ದಾಗಿಯೂ ಕೂಡ ಮಾರ್ಟಿನ್ ಲೂಥರ್ ಕಿಂಗ್ ಆಸ್ಕ್ಸ್ ದ ಪ್ರೊಟೆಸ್ಟರ್ಸ್ ನಾಟ್ ಟು ಬಿಕಮ್ ವೈಲೆಂಟ್. ಮರಳಿ ದಾಳಿಯನ್ನು ಮಾಡಬಾರದು ಅನ್ನುವಂತಹ ಮಾತುಗಳನ್ನು ಮಾರ್ಟಿನ್ ಲೂಥರ್ ಕಿಂಗ್ ಅವರು ತನ್ನ ಜನರಿಗೆ ಹೇಳ್ತಾರೆ. In 1963, Martin gave his famous I Have a Dream speech at a famous rally named March on Washington. 1963ರಲ್ಲಿ ಮಾರ್ಟಿನ್ ಲೂಥರ್ ಕಿಂಗ್ ಅವರು ಅವರ ಫೇಮಸ್ ಭಾಷಣವಾದಂತಹ ಐ ಹ್ಯಾವ್ ಅ ಡ್ರೀಮ್ ಅನ್ನು ಕೊಡ್ತಾರೆ. ಅದು ಯಾವಾಗ ಅಂತಂದರೆ ಮಾರ್ಚ್ ಆನ್ ವಾಷಿಂಗ್ಟನ್ ಎನ್ನುವಂಥ ಹೋರಾಟವನ್ನು ಸಂಘಟಿಸಿದ ಸಮಯದಲ್ಲಿ ಅವರು ಈ ಭಾಷಣವನ್ನು ಮಾಡ್ತಾರೆ. ಓವರ್ 250,000 ಪೀಪಲ್ ಗ್ಯಾದರ್ಡ್ ಇನ್ ದ ಕಂಟ್ರೀಸ್ ಕ್ಯಾಪಿಟಲ್ ಟು ಹಿಯರ್ ಮಾರ್ಟಿನ್ ಆ್ಯಂಡ್ ಅದರ್ ಆ್ಯಕ್ಟಿವಿಸ್ಟ್ಸ್ ಸ್ಪೀಕ್ ಅಬೌಟ್ ದ ಇಂಪಾರ್ಟೆನ್ಸ್ ಆಫ್ ಸಿವಿಲ್ ರೈಟ್ಸ್. 1963ರ ಐ ಹ್ಯಾವ್ ಅ ಡ್ರೀಮ್ ಅನ್ನುವಂತಹ ಭಾಷಣವನ್ನು ಕೇಳುವುದಕ್ಕೆ 250,000ಕ್ಕಿಂತ ಹೆಚ್ಚು ಜನರು ಅಮೇರಿಕಾ ದೇಶದ ಕ್ಯಾಪಿಟಲ್ ಸಿಟಿ, ರಾಜಧಾನಿಯಾದಂತಹ ವಾಷಿಂಗ್ಟನ್ DC-ಯಲ್ಲಿ ಸೇರಿರ್ತಾರೆ. ಇಟ್ ಹ್ಯಾಸ್ ಬಿಕಮ್ ಒನ್ ಆಫ್ ದ ಮೋಸ್ಟ್ ಫೇಮಸ್ ಸ್ಪೀಚಸ್ ಇನ್ ಹಿಸ್ಟರಿ ಆ್ಯಂಡ್ ಫೋಕಸಸ್ ಆನ್ ಮಾರ್ಟಿನ್ಸ್ ಡ್ರೀಮ್ ಆಫ್ ಅ ಸೊಸೈಟಿ ವೇರ್ ಬ್ಲ್ಯಾಕ್ ಪೀಪಲ್ ಆ್ಯಂಡ್ ವೈಟ್ ಪೀಪಲ್ ಲಿವ್ ಟುಗೆದರ್ ಇನ್ ಹಾರ್ಮನಿ. ಮಾರ್ಟಿನ್ ಲೂಥರ್ ಕಿಂಗ್ ಅವರು ಮಾಡಿದಂತಹ ಐ ಹ್ಯಾವ್ ಅ ಡ್ರೀಮ್ ಎನ್ನುವಂತಹ ಭಾಷಣ ಮಾನವ ಇತಿಹಾಸದಲ್ಲಿ ಒಂದು ಹೊಳೆಯುವ ನಕ್ಷತ್ರವಾಗಿ ಪರಿಣಮಿಸಿತು. ಈ ಭಾಷಣದಲ್ಲಿ ಮಾರ್ಟಿನ್ ಲೂಥರ್ ಕಿಂಗ್ ಅವರು ತಮ್ಮ ಕನಸಿನ ಕುರಿತು, ತಮ್ಮ ಭರವಸೆಯ ಕುರಿತು, ತಮ್ಮ ಆಸೆಯ ಕುರಿತು ಮಾತನಾಡ್ತಾರೆ. ಅದು ಏನು ಅಂತಂದರೆ ಕರಿಯರು ಮತ್ತು ಬಿಳಿಯರು ಸಮಾನರು, ಅವರ ಮಧ್ಯೆ ಯಾವುದೇ ರೀತಿಯಾದಂತಹ ಭೇದ ಭಾವಗಳನ್ನು ಮಾಡಬಾರ್ದು. ಆಲ್ ಆರ್ ಈಕ್ವಲ್, ಆಲ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಈಕ್ವಲ್ ಎನ್ನುವಂತಹ ಒಂದು ಭಾಷಣವನ್ನು ಮಾಡಿ ಜಗತ್ತಿಗೆ ಎಲ್ಲ ಜನರು, ಭೂಮಿ ಮೇಲೆ ಹುಟ್ಟುವಂಥ ಎಲ್ಲ ಜನರು ಸಮಾನರು ಅನ್ನುವಂತಹ ಭಾವನೆಯಲ್ಲಿ ನಾವು ಬದುಕಬೇಕು ಅಂತ ಒಂದು ಸಂದೇಶವನ್ನು ಕೊಡುವಂತಹ ತಮ್ಮ ಕನಸಿನ ಗೋಪುರವನ್ನು ಮಾರ್ಟಿನ್ ಲೂಥರ್ ಕಿಂಗ್ ಅವರು 1963 ಐ ಹ್ಯಾವ್ ಅ ಡ್ರೀಮ್ ಎನ್ನುವಂಥ ಭಾಷಣದಲ್ಲಿ ವ್ಯಕ್ತಪಡಿಸ್ತಾರೆ. In 1964, 99 years after the abolition of slavery, the Civil Rights Act was passed.
outlawing social racial segregation and discrimination in the USA. ನಿರಂತರ ಹೋರಾಟಗಳ ನಂತರ 1964ರಲ್ಲಿ ಗುಲಾಮಗಿರಿಯನ್ನು ಅಮೇರಿಕ ದೇಶದಿಂದ ತೆಗೆದುಹಾಕಲಾಯಿತು ಮತ್ತು ನಾಗರಿಕ ಹಕ್ಕುಗಳನ್ನು ಅಲ್ಲಿರುವಂತಹ ಬಿಳಿಯ ಜನರು ಮತ್ತು ಕರಿಯ ಜನರಿಗೆ ಸಮಾನರು ಅನ್ನುವಂಥ ನಾಗರಿಕ ಹಕ್ಕುಗಳನ್ನು ಕೊಡಮಾಡಲಾಯಿತು. 1964ರಿಂದ 4ರವರೆಗೆ ಅಮೇರಿಕ ಸಮಾಜದಲ್ಲಿದ್ದಂತಹ ಕರಿಯರು ಬಿಳಿಯರು ಎನ್ನುವಂಥ ಭೇದ ಭಾವವನ್ನು ತೊಡೆದುಹಾಕಿ ಎಲ್ಲರೂ ಸಮಾನರು ಅನ್ನುವಂತಹ ಒಂದು ನಾಗರಿಕ ಹಕ್ಕುಗಳನ್ನು ಪಾಸ್ ಮಾಡಲಾಯಿತು. ಇನ್ ಅಕ್ಟೋಬರ್ 1964 ಮಾರ್ಟಿನ್ ವಾನ್ ದ ನೊಬೆಲ್ ಪೀಸ್ ಪ್ರೈಸ್. 1964 ಅಕ್ಟೋಬರ್ನಲ್ಲಿ ಮಾರ್ಟಿನ್ ಲೂಥರ್ ಕಿಂಗ್ ಅವರಿಗೆ ನೊಬೆಲ್ ಶಾಂತಿ ಪಾರಿತೋಷಕವನ್ನು ವಿಶ್ವಸಂಸ್ಥೆಯವರು ಕೊಡಮಾಡ್ತಾರೆ. ಅಟ್ ದ್ಯಾಟ್ ಟೈಮ್ ಮಾರ್ಟಿನ್ ಲೂಥರ್ ಕಿಂಗ್ ವಾಸ್ ಅಡ್ಮಿಟೆಡ್ ಇನ್ ಅ ಹಾಸ್ಪಿಟಲ್ ಆಫ್ಟರ್ ಗೋಯಿಂಗ್ ಥ್ರೂ ಅ ಲಾಟ್ ಆಫ್ ಸ್ಟ್ರಗಲ್ಸ್ ಇನ್ ಹಿಸ್ ಲೈಫ್. Martin Luther King Jr. was assassinated in 1968 in Tennessee where he had given a speech the day before. 1968ರಲ್ಲಿ ಟೆನೆನ್ಸಿ ಎನ್ನುವಂತಹ ರಾಜ್ಯದಲ್ಲಿ ಮಾರ್ಟಿನ್ ಲೂಥರ್ ಕಿಂಗ್ ಅವರನ್ನು ಕೊಲೆ ಮಾಡಲಾಗ್ತದೆ. ಮಾರ್ಟಿನ್ ಲೂಥರ್ ಕಿಂಗ್ ಅವರು ಒಂದು ಮುಂಜಾವು ತಮ್ಮ ಹೋಟೆಲ್ನ ತಮ್ಮ ಕೋಣೆಯ ಬಾಲ್ಕನಿಯ ಮೇಲೆ ನಿಂತುಕೊಂಡಾಗ ಜೇಮ್ಸ್ ಅರ್ಲ್ ರೇ ಎನ್ನುವಂತಹ ವ್ಯಕ್ತಿ ಅವರನ್ನು ಗುಂಡಿಕ್ಕಿ ಕೊಲ್ತಾನೆ. Martin Luther King Jr. is remembered for his tireless work during the civil rights movement. ನಾಗರಿಕ ಹಕ್ಕುಗಳ ಹೋರಾಟಕ್ಕಾಗಿ ನಡೆದಂತಹ ಒಂದು ಚಳುವಳಿಯಲ್ಲಿ ಮಾರ್ಟಿನ್ ಲೂಥರ್ ಕಿಂಗ್ ಅವರ ಪಾತ್ರ ಬಹಳ ಮಹತ್ವದ್ದು ಅಂತ ಹೇಳಬಹುದು. ಆ್ಯಂಡ್ ಹಿಸ್ ಡ್ರೀಮ್ ದಟ್ ಒನ್ ಡೇ ಎವ್ರಿ ಒನ್ ವುಡ್ ಬಿ ಟ್ರೀಟೆಡ್ ಆ್ಯಸ್ ಈಕ್ವಲ್ಸ್. ಹಾಗೂ ಮಾರ್ಟಿನ್ ಲೂಥರ್ ಕಿಂಗ್ ಅವರು ಐ ಹ್ಯಾವ್ ಅ ಡ್ರೀಮ್ ಎನ್ನುವಂತಹ ಭಾಷಣದಿಂದ ಜಗತ್ತಿಗೆಲ್ಲ ಚಿರಪರಿಚಿತರಾದರು. A statue built in his memory now stands in Washington DC. ಈಗ ಪ್ರಸ್ತುತ ವಾಷಿಂಗ್ಟನ್ ಡಿ ಸಿಯಲ್ಲಿ ಒಂದು ಮೂರ್ತಿಯನ್ನು ಕಲ್ಲಿನ ಮೂರ್ತಿಯನ್ನು ಮಾರ್ಟಿನ್ ಲೂಥರ್ ಕಿಂಗ್ ಅವರ ಕಲ್ಲಿನ ಮೂರ್ತಿಯನ್ನು ಮಾಡಿ ನಿಲ್ಲಿಸಲಾಗಿದೆ. ಪ್ರತಿ ವರ್ಷ ಜನವರಿಯ 3ನೇ ಮಂಗಳವಾರ ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಡೇ ಎಂದು ಅಮೇರಿಕಾ ಹ್ಯಾಸ್ ಡಿಕ್ಲೇರ್ಡ್ ಆ್ಯಂಡ್ ಇಟ್ ಈಸ್ ಬೀಯಿಂಗ್ ಸೆಲೆಬ್ರೇಟೆಡ್ ಆ್ಯಸ್ Martin Luther King Jr.'s Day every year and it is American federal holiday. ಆ ದಿನ ಪ್ರತಿ ವರ್ಷ ಜನವರಿಯ 3ನೇ ಮಂಗಳವಾರವನ್ನು ಅಮೇರಿಕಾ ದೇಶ ಸರ್ಕಾರಿ ರಜೆ ಎಂದು ಘೋಷಣೆ ಮಾಡಿ ಮಾರ್ಟಿನ್ ಲೂಥರ್ ಕಿಂಗ್ ಅವರಿಗೆ ಗೌರವ ನಮನವನ್ನು ಸಲ್ಲಿಸುವಂತಹ ಕಾರ್ಯವನ್ನು ಈಗಲೂ ಕೂಡ ಮಾಡ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್.